ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಝೊಮ್ಯಾಟೊ ಮಾಡತ್ತೀನಿ. ನೋಡ್ಬೋದು ಟಿ ಶರ್ಟು ಝೊಮ್ಯಾಟೊ ಹಾಕಿದ್ದೀನಿ. ಮಿರರಲ್ಲಿ ಚೂರು ಕಾಣ್ತಾ ಇರ್ಬೋದು. ಇವಾಗ ಎಷ್ಟು 7 ಗಂಟೆಯಿಂದ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟು ಗೀಕ್ಸ್ ಬಂದುಬಿಟ್ಟು 29 ಡೇಟಲ್ಲ, 7ರಿಂದ 9, 9ರಿಂದ 10, 10ರಿಂದ 11 ಬುಕ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಝೊಮ್ಯಾಟೊ ಮಾಡ್ತಾಯಿದ್ದೀನಿ ಅಂದರೆ ಸ್ವಿಗ್ಗಿದಲ್ಲಿ ಬಂದುಬಿಟ್ಟು ಇದನ್ನು ಮಾಡಿದ್ದಾರೆ, ಏನದು ಫುಡ್ಡು ಇನ್ಸ್ಟಾಲ್ಮೆಂಟ್ ಜೇನೆ ಬೆಳಗ್ಗೆ ತಲೆನಾಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಝೊಮ್ಯಾಟೊ ಮಾಡೋಕ್ಕೆ ಬಂದಿದ್ದೀನಿ. ಸಾಯಂಕಾಲ 3 ಗೀಕ್ಸ್ ಮಾಡಿದ್ರೆ 275 ರೂಪಾಯಿ ಇನ್ಸೆಂಟಿವ್ ಇರೋದು. ಬರೀ ನೋಡೋಣ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಇವತ್ತು ಝೊಮ್ಯಾಟೊದಲ್ಲಿ. ನೈಟ್ನೇ ಈಗ ಡಿನ್ನರ್ ಪಿಕ್ ನೋಡೋಣ ಎಷ್ಟೆಷ್ಟು ಹೊಡಿಯೋಣ. ಈ ಡೋರದು ಕ್ಲೋಸ್ ಆಗು ಇದಂತಲೇ ಕರೆಕ್ಟ್. ಹಬ್ಬ ಬರ್ರಿ, ಇನ್ನು ಅಲ್ಲಿ 7 ಗಂಟೆಗೆ ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ. ಎಷ್ಟು ಆರ್ಡ್ರ್ 7 ಆರ್ಡ್ರ್ ಹೊಡೆದ್ರೆ 275 ರೂಪಾಯಿ ಇನ್ಸೆಂಟಿವ್ ಇದೆ. 7 ಆರ್ಡ್ರ್ ಹಿಡಿಬೇಕು. 3 ಗೀಕ್ಸ್ ಕರೆಕ್ಟಾಗಿ ಲಾಗಿನ್ ಆಗಿರಬೇಕು. ಅಂದರೆ 3 ಗೀಕ್ಸ್ ಕಂಪ್ಲೀಟ್ ಇದನ್ನೇ ಇರಬೇಕು. 3 ಗೀಕ್ಸ್ ಬುಕ್ ಮಾಡಿಕೊಂಡು 1 ಅವರ್ 45 ನಿಮಿಷ ಲಾಗಿನ್ ಆಗಿರ್ಬೇಕಂದ್ರೆ 3 ಗೀಕ್ಸ್ ಕಂಪ್ಲೀಟ್ ಆಗಲೇಬೇಕು. ಎಷ್ಟಾದರೂ 4 ಅವರ್ ಆಗೇ ಆಗುತ್ತೆ. ನೋಡೋಣ 4 ಅವರಲ್ಲಿ 7 ಆರ್ಡ್ರ್ ಹಿಡಿಬೇಕು ನಾನು. ಝೊಮ್ಯಾಟೊದಲ್ಲಿ ಹೆಂಗೆ ಕೊಡ್ತಾನೆ ನೈಟ್ ಹೊತ್ತಿನಲ್ಲಿ ಗೊತ್ತಿಲ್ಲ. ನೋಡೋಣ ಲಾಗಿನ್ ಆದ ತಕ್ಷಣ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಇದ್ರ ಹತ್ರ ಬಂದಿದ್ದೀನಿ, ಸ್ಮೋಕಿ ಡೋಕಿ ಹತ್ರ. ಮಲ್ಟಿ ಆರ್ಡ್ರ್ ಬಿದ್ದಿರೋದು ಅನಿಸುತ್ತೆ ಸರ್. ಇದು 6267 ರೆಡಿ ಆಯಿತು ಗೊತ್ತಾಗ್ತಲ್ಲ. ಒಂದು ಆರ್ಡ್ರ್ ಈಸ್ ನಾಟ್ ರೆಡಿ ಅಂತ ಕೊಟ್ಟಿರೋದು. ಒಂದು ಚಿಕನ್ ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ಅನಿಸುತ್ತೆ. ಇರಿ ನೋಡೋಣ ಯಾವ ಥರ ಅಂತ. ಇದು ಪಿಕಪ್ ಅಂದರೆ ಸ್ಕ್ಯಾನ್ ಬಾರ್ಕೋಡು ಸ್ಮೋಕಿ ಡೋಕಿ ಮ್ಯಾಪ್ ಅಂದರೆ ಸೆಕೆಂಡ್ ಆರ್ಡ್ರಸು ಅದನ್ನ ಆದಮೇಲೆ ತೋರಿಸುತ್ತೆ ಅನಿಸುತ್ತೆ ಆಲ್ಮೋಸ್ಟು. ಇರಿ ಕೇಳ್ಬಿಡೋಣ ಸರ್. ಇದು ಒಂದು ಐಟಮ್ ಇದೆ ನೋಡಿ, ನೋಡೋಣ. ಇನ್ನೂ ರೆಡಿ ಇಲ್ಲ. ರೆಡಿ ಆದ ತಕ್ಷಣ ಸಿಗ್ತೀನಿ. ಇವಾಗ ಫಸ್ಟ್ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. 5 ಸ್ಟಾರ್ ಅಂಗಡಿ ಕೊಂಡ್ಬಿಡೋಣ. ಇದ್ಯಾವುದು ಕೆಸಿನೋ ರೆಸ್ಟೋರೆಂಟಾ? ಅಲ್ಲಿರೋದು ಕೆಸಿನೋ ರೆಸ್ಟೋರೆಂಟು. ಇದೇನೋ ಅಲ್ಲಿ ಹೋಗ್ಬಿಟ್ಟು ಇದು ಮಾಡಬೇಕಂತೆ. ಸೆಕೆಂಡ್ ಆರ್ಡ್ರಸು ಕೆಸಿನೋಗೆ ಹೋಗೋಣ. ಇವಾಗ ಕೆಸಿನೋ 5 ಚಿಕನ್ ಶರ್ಮಾ ರೋಲ್ಸು. ಅಣ್ಣ ಆರ್ಡರ್ ID ಬಂದುಬಿಟ್ಟು 2476. ಎಷ್ಟೊತ್ತಾಗುತ್ತೆ? 5 ನಿಮಿಷನಾ? ಅದು ಸ್ವಿಗ್ಗಿ, ಅದು ನಾನು ಝೊಮ್ಯಾಟೊ ಮಾಡ್ತಾಯಿದ್ದೀನಿ ಇವತ್ತು. 5 ಚಿಕನ್ ಶರ್ಮಾ ರೋಲ್ ಇರೋದು. ನೋಡೋಣ ಎಷ್ಟು ಗಂಟೆ ಆಗುತ್ತೆ. ಇವಾಗ 3 ರೆಡಿ ಮಾಡೋರೆ, ಇನ್ನೂ 2 ರೆಡಿ ಮಾಡಬೇಕು. ವೇಟ್ ಮಾಡಿಬಿಟ್ಟು ತೊಗೊಂಡೋಗೋಣ. 76 ಅಣ್ಣ, ಕರೆಕ್ಟಾ? ಇದು 2ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಇದೆ ಅಂದರೆ ಎಲ್ಲಿ? ಫಸ್ಟ್ ಆರ್ಡ್ರ್ BL ಹತ್ರ ಇರೋದು. ಬರ್ರಿ ಹೋಗೋಣ ಡ್ರಾಪ್ ಕೊಡೋಕ್ಕೆ ಫಸ್ಟ್ನೇ ಆರ್ಡ್ರನ್ನ. ನಿಮ್ದೇನಾ ಸರ್? ನಿಮ್ದೇನಾ ಆರ್ಡ್ರು? ಹೌದು. ಎಲ್ಲಿದ್ದಾರೆ ಅವರು? ನಿಮ್ದೇನಾ? ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ದೇನಾ ಸರ್? ಹಾಂ, ಏನು ಸರ್ ನೇಮ್ ಹೆಸರು ಗೊತ್ತಿಲ್ಲ ಸರ್. ನಾನು ಝೊಮ್ಯಾಟೊ ಮಾಡ್ತಾ ಇರೋದು ಇವತ್ತು. ಝೊಮ್ಯಾಟೊ ಗೊತ್ತಿಲ್ಲ, ಡೈಲಿ ಸ್ವಿಗ್ಗಿ ಮಾಡೋದು. ಇಲ್ಲ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ ಸರ್. SRJ ಕನ್ನಡಿಗನಾ? ಹಾಂ ಹಾಂ, ನೋಡಿದ್ರಾ? ಹೌದಾ? ಹೌದಾ? ಅದಕ್ಕೆ ನೋಡಿದ್ರಾ? ಹೌದಾ? ಥ್ಯಾಂಕ್ಸ್ ಸರ್. ಕತ್ಲಲ್ಲೂ ಕಂಡು ಹಿಡಿತಾರಲ್ಲ. ಊಟ ಆಯ್ತಾನ? ಸರಿ ಬರೋಣ. ಥ್ಯಾಂಕ್ಸ್ ಅಣ್ಣ. ನೋಡಿ ಕತ್ಲಲ್ಲೂ ಕಂಡು ಹಿಡಿದ್ಬಿಟ್ರು ನಾನು ಯಾರಂತ. ಸೆಕ್ಯೂರಿಟಿ ಗಾರ್ಡ್ BL ಒಳಗಡೆ ಇರೋದು ನೋಡಿಬಿಟ್ಟು ಕಂಡು ಹಿಡಿದ್ರು. ತುಂಬ ಖುಷಿ ಆಗುತ್ತೆ ಈ ಥರ ಮಾತಾಡಿಸಿದ್ರೆ. ಸ್ವಿಗ್ಗಿ ಮಾಡ್ಬೇಕಾರೆ ಯಾರೂ ಸಿಗಲ್ಲ, ಝೊಮ್ಯಾಟೊ ಮಾಡ್ಬೇಕಾದ್ರೆ ಸಿಕ್ಕವ್ರು ಇವತ್ತು. ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರಸ್ಸು ಡ್ರಾಪ್ ಕೊಡೋಕೆ ಹೋಗ್ಬೇಕು. ಎಲ್ಲಪ್ಪ ಡ್ರಾಪ್ ಅಂದರೆ ದೊಡ್ಡ ಬೊಮ್ಸ್ ಅಂದ್ರಾಗೆ ಡ್ರಾಪ್ ಇರೋದು. ಸೆಕೆಂಡ್ ಆರ್ಡ್ರು ಇದನ್ನು ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಇದು ಕೌಂಟಲ್ಲಿ ಬರುತ್ತೆ. ಪಾಕೆಟು ಇದು ಯಾವ ತೋರಿಸಲ್ಲ. ನೋಡೋಣ ಇದನ್ನು ಡ್ರಾಪ್ ಕೊಟ್ಟಾದ್ಮೇಲೆ ನೋಡ್ತೀನಿ. ಸೆಕೆಂಡ್ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 193. ಆಯಿತಾ? ಓಕೆ. ಸೆಕೆಂಡ್ ಆರ್ಡ್ರ್ ಆಯಿತು. ಕ್ಯಾಶ್ ಆನ್ ಡೆಲಿವರಿ ಡ್ರಾಪ್ ಕೊಡ್ತಾಯಿದ್ದೀನಿ.
77 ರೂಪಾಯಿ ಆಗಿದೆ ನೋಡಿ ಟೋಟಲು. 2 ಆರ್ಡ್ರ್ ಸೇರಿಬಿಟ್ಟು 2 ಆರ್ಡ್ರ್ ಆಯಿತು. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ ವೇಟ್ ಮಾಡೋಣ. ಇಲ್ಲೇ ಝೋನಲ್ಲಿ ಇದ್ದೀನಿ, ದೊಡ್ಡ ಬೊಮ್ಮಸಂದ್ರದಲ್ಲಿ. ಇವಾಗ ಕೋರೇಕಂಡ್ BL ರೋಡಿಂದ 3ನೇ ಆರ್ಡ್ರ್ ಬಿದ್ದಿರೋದು, ಪಿಕಪ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಎಲ್ಲಿ ಡ್ರಾಪ್ ಇದು ಮತ್ತಿಕೆರೆಗೆ ಡ್ರಾಪ್ ಇರೋದು, ಯಾವುದು ಅಪಾರ್ಟ್ಮೆಂಟ ಏನಂತ ಗೊತ್ತಾಗ್ತಲ್ಲ. ಶ್ರೀರಾಮ್ ಸದನ F ಬ್ಲಾಕು. ಹೋಗೋಣ ಬರ್ರಿ. ಶ್ರೀರಾಮ್ ಸದನಕ್ಕೆ ಬಿದ್ದಿರೋ ಡ್ರಾಪು. 5359 ಆರ್ಡ್ರ್ ಐಡಿ ಸರ್, ಝೊಮ್ಯಾಟೊ 53. ಓಕೆ, ಇವಾಗ 4ನೇ ಆರ್ಡ್ರ್ ಬಿದ್ದಿರೋದು, ವೇಟ್ ಮಾಡೋಣ. ಅಲ್ಲಿವರೆಗೂ ಕೈ ಹಾಕೊಂಡು ಏನಾರು ತಿನ್ನೋಣ ಇರಿ, ಹೆಲ್ಮೆಟ್ ತೆಗೆದುಬಿಟ್ಟು. ಇವಾಗ 4ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 10 ನಿಮಿಷ ವೇಟ್ ಮಾಡಿದ್ದೀನಿ. ಇದರಲ್ಲಿ ಝೊಮ್ಯಾಟೊದಲ್ಲಿ ಏನು ವೇಸ್ಟಪ್ಪ ಅಂದರೆ ವೇಟಿಂಗ್ ಚಾರ್ಜಸ್ ಇಲ್ಲ, ಏನೇನೂ ಇಲ್ಲ. ಸುಮ್ಮನೆ ಎಷ್ಟು ನಿಮಿಷ ವೇಟ್ ಮಾಡಿದ್ರೂ ಟೈಮ್ ವೇಸ್ಟೇ. ಇಲ್ಲಿ ಫುಡ್ ರೆಡಿ ಇದ್ದಿರೋದ್ರೆ ತಲೆನೂ ಇರೋಲ್ಲ ಝೊಮ್ಯಾಟೊದಲ್ಲಿ. ಅಂದರೆ ಇವಾಗ ಟೈಮ್ 8:15 ಗಂಟೆ ಆಗಿತ್ತು. ಇವಾಗ 4ನೇ ಆರ್ಡ್ರ್ ಹೊಡಿತಾ ಇದ್ದೀನಿ. ಅರ್ನಿಂಗ್ಸ್ ನೋಡಿದ್ರೆ 129 ಏನಾಗಿದೆ. ಇದಕ್ಕೊಂದು 20-30 ರೂಪಾಯಿ ಕೊಟ್ಟವನೆ. ಲೋಕಲ್ ಆರ್ಡ್ರು 20 ರೂಪಾಯಿ 24 ರೂಪಾಯಿ ಕೊಟ್ಟಿದ್ದ. ಎಲ್ಲಿ ಶ್ರೀರಾಮ್ ಮತ್ತಿಕೆರೆ ಶ್ರೀರಾಮ್ ಸದನಿಂದ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಒಂದು 400 ಮೀಟರ್ ಇರೋದು. BL ಶಾಂತಿಸಾಗರ್ ಹೋಟೆಲ್ ಬ್ಯಾಕ್ ಸೈಡ್ ಇರೋದು. ಇದೊಂದು ಕೊಟ್ಟರೆ ಒಂದು ಅರ್ನಿಂಗ್ಸ್ ಒಂದು 150 ರೂಪಾಯಿನ ಆಗುತ್ತೆ. ಇವ್ರು ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇದುವರೆಗೂ ನೋಡ್ತೀನಿ. ಅದನ್ನು ಪಾಕೆಟು 129 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಓನ್ಲಿ 3 ಆರ್ಡ್ರಿಗೆ. ಇವಾಗ ಇದು ಬಿದ್ದಿರೋದು 4ನೇ ಆರ್ಡ್ರ್ ನನಗೆ. ಹೋಗೋಣ, ಡ್ರಾಪ್ ಕೊಟ್ಟಿದ್ದಾದಮೇಲೆ ಆಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಇದು ಯಾರಪ್ಪ? F02 ನಿಮ್ದೇನ? ಇದು ಲಾಡ್ಜಾ ಪಿಜಿನ ಗೊತ್ತಿಲ್ಲ, ತೊಗೊಳ್ಳಿ. ವೆಲ್ಕಮ್. ಇನ್ನು ನಮ್ಗೆ ರೇಟಿಂಗ್ ಎದು ಕೊಡ್ತಾನೆ ಯಾರು ಗೊತ್ತೋ? 29 ರೂಪಾಯಿ ಕೊಟ್ಟವ ನೋಡಿ. ಸೆಲ್ಫಿ ಕೇಳ್ತಾನೆ, ಹೋಗ್ಬಿಟ್ಟು ಸೆಲ್ಫಿ ಕೊಡೋಣ ಫಸ್ಟು. ಯಾರಾದ್ರೂ ಡೆಲಿವರಿ ಬಾಯ್ ನನ್ನ ಹತ್ರ ಬೇಕಾದ್ರೆ ಟಿ-ಶರ್ಟ್ ಐತೆ, ಬ್ಯಾಗ್ ಇಲ್ಲ, ಅದಕ್ಕೆ ಹೋಗ್ಬಿಟ್ಟು ಸೆಲ್ಫಿ ಕೊಟ್ಟಾದ್ಮೇಲೆ ಸಿಗ್ತೀನಿ. ರೋಡ್ ಈ ಥರ BL ರೋಡ್ ಅಂದ್ರೆ ಫುಲ್ ಜಾಮ್ ಆಗಿಬಿಟ್ಟೈತೆ ನೋಡಿ. ಯಪ್ಪ 1 ವೇ 2 ವೇ ರೋಡು. ಇದು ಒಂದು ಅರ್ಥ ಆಗ್ತಾಯಿಲ್ಲ, ಯಾವ ಕಡೆ ಹೋಗೋದಂತಾನೆ ಗೊತ್ತಾಗ್ತಾಯಿಲ್ಲ, ಅಷ್ಟೊಂದು ಜಾಮ್ ಆಗಿಬಿಟ್ಟೈತೆ ರೋಡು. ಹೋಗ್ಬಿಡೋಣ ನಾವಂತೂ ಬೇಗ ಹೊಡೆದ್ರೇ ಬೆಸ್ಟು. ಬಾರೋಣ ಡಿಂಪಲ್ ಕೊಡ್ಕೋತೇ ಬಾ, ಪರವಾಗಿಲ್ಲ. ಹೋಗಿ ಓಡಿ ಬೇಗ ಓಡಿ ಅಣ್ಣ. ನೋಡಿ ನಿಂತ್ಕೊಂಡು ಜಾಗ ನಾವಂತರೂ ಹೆಂಗು ಯಪ್ಪ ಏನು ಗಾಡಿಗಳು ಬರ್ತಾಯಿದ್ದಾವೆ, ಆ ಕಡೆಯಿಂದ ಬರ್ತಾಯಿದ್ದಾವಲ್ಲ ಇವಾಗ. ಇದು ಮತ್ತೆ ಪಾರಾಗಿಬಿಡೋಣ ಬೇಗ. ಓಹೋ ಕಾರಿಗೂ ಜಾಗ ಕೊಡೋಕ್ಕಾಗ್ತಾಯಿಲ್ಲವಲ್ಲ ನಮ್ಮ ಕೈಯಿಂದ. ಡ್ರಾಪು ಅರ್ಜೆಂಟು ಜಾಳಲ್ಲಿ ಬಿದ್ದೈತೆ ಆರ್ಡ್ರ್ ನನಗೆ. ಇದು ಕೊಡೋಕೆ ಹೋಗ್ತಾ ಇದ್ದೀನಿ, ಆದರೆ ಟ್ರಾಫಿಕ್ ಫುಲ್ ಜಾಮು. ಇವಾಗ ಉಡುಪಿ ಗಾರ್ಡನ್ ರುಚಿಗೆ ಪಿಕಪ್ಗೆ ಎಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರ ಪಿಕಪ್ ಎಳ್ದವಣೆ. ಜಾಳಲ್ಲಿ HMT ಆ ಕಡೆ ಇದ್ದೆ, ಹತ್ತತ್ರ 5-6 ಕಿಲೋಮೀಟ್ರ್ ಪಿಕಪ್ಪು. ಇದು ನೋಡಿದ್ರೆ ಟ್ರಾಫಿಕ್ ನೋಡಿ, ಗುರುಗುಂಡೆ ಪಾಳ್ಯ ಪಿಕಪ್ ಯಾವಾಗ ಮಾಡಿ ಹತ್ತತ್ರ ಒಂದು 200 ರೂಪಾಯಿ ಆರ್ಡ್ರ್ ಕೊಟ್ಟವನೆ. ಕಿಲೋಮೀಟರ್ಸ್ ಏನು ಗೊತ್ತೇ ಆಗ್ತಲ್ಲ ನನಗೆ. ನೋಡೋಣ, ವೇಟ್ ಮಾಡಿಬಿಟ್ಟು ಡ್ರಾಪ್ ಇದ್ರಲ್ಲಿ ಗೊತ್ತಾಗಲ್ವಲ್ಲ, ಈಗ ರೀಚ್ ಕೊಟ್ಟಾದ್ಮೇಲೆ ಗೊತ್ತಾಗತ್ತಲ್ಲ. ಅದಕ್ಕೆ ಇವಾಗ ಈ ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೀನಿ, ಆಮೇಲೆ ಸಿಗ್ತೀನಿ. ಇವಾಗ ಉಡುಪಿ ರುಚಿ ಗ್ರ್ಯಾಂಡು ಪಿಕಪ್ ಮಾಡೋ 2 ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಒಂದು ಹೆಗ್ನಳ್ಳಿ ಕೊಟ್ಟವನೆ ಫಸ್ಟ್ ಆರ್ಡ್ರ್ ಡ್ರಾಪು. ಸೆಕೆಂಡ್ ಆರ್ಡ್ರ್ ಎಲ್ಲಿ ಕೊಟ್ಟವನಂತ ನಮ್ಮ ತಾಯಿನೇ ಗೊತ್ತಿಲ್ಲ, ಅದೆಲ್ಲೆಲ್ಲಿ ಕೊಡ್ತಾನಂತ ಗೊತ್ತಿಲ್ಲ. ನೋಡೋಣ. ನಂದ ಕುಮಾರ್ ಅಂತೆ ಕಸ್ಟಮರ್ ಹೆಸರು. ಹೋಗೋಣ, ನಾನಿರೋದು ರಾಜ್ಕುಮಾರ್ ಸ್ಮಾರಕ ಹತ್ರ. ಇವಾಗ ಹೆಗ್ನಳ್ಳಿಗೆ ಹೋಗಬೇಕು. ಯಾವುದು ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಸುತ್ತಾಡೋಣ ಎಲ್ಲ ಕಡೆ. ಇಲ್ಲಿ ನೋಡಿ ಸ್ನೇಹಿತರೆ, 2 ಆರ್ಡ್ರು ಉಡುಪಿ ರೀಚಿಂದ ಗ್ರ್ಯಾಂಡಿಂದ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಒಂದು ಇವಾಗ GKVK ಡ್ರಾಪು. ನಾನಿರೋದು ಸುಂಕದ ಕಡೆ ಹೆಗ್ನಳ್ಳಿ ಹತ್ರ. ಇರೇ ನೋಡೋಣ ಇಲ್ಲಿಂದ ಎಷ್ಟು ದೂರ ಆಗುತ್ತೆ. ಅದಕ್ಕೆ ಅಣ್ಣ ನಮಗೆ 200 ರೂಪಾಯಿ ಕೊಟ್ಟವನೆ. 12 ಕಿಲೋಮೀಟ್ರು. ಇವನು ಮನುಷ್ಯ ಎಲ್ಲ ಬಾಯಿ ಕೆಟ್ಟ ಪದಗಳು ಬರ್ತಾಯಿದ್ದಾವೆ ಝೊಮ್ಯಾಟೋದವನಿಗೆ. ಏನು ಇಲ್ಲ, ಆ ಕಡೆ ಆದ್ರೂ ಕೊಡ್ಬೇಕು ತಾನೆ. ರಿಟರ್ನ್ ಮತ್ತೆ ಇವಾಗ ಆ ಸೈಡ್ ಹೋಗ್ಬೇಕು ನಾನು. ಆ ಕಡೆಯಿಂದ ಆ ಕಡೆ ಕೊಟ್ಟಿದ್ರೆ ಝೋನಿಗೆ, ಇಲ್ಲಿಂದ ಮತ್ತೆ ಇವಾಗ ನಾನು ಅಲ್ಲಿ ಉಡುಪಿ ರೀಚಿಂದ ಆ ಕಡೆ ಹಾಕಿದ್ರೆ ಪರವಾಗಿಲ್ಲ. ಅವ್ನು ಈ ಕಡೆ 5 ಕಿಲೋಮೀಟ್ರ್ ಹಾಕ್ಬಿಟ್ಟು ಹೆಗ್ನಳ್ಳಿ ಕ್ರಾಸ್ ಹತ್ತತ್ರ ಇವಾಗ ಮತ್ತೆ ಇಲ್ಲಿಂದ 12 ಕಿಲೋಮೀಟ್ರ್ ನಾನು ಇವಾಗ GKVK ವಿದ್ಯಾರಣ್ಯಪುರಂ ಹೋಗ್ಬೇಕು. ಇವನು ಮನುಷ್ಯನೇ ಅಲ್ಲ, ಇವನು ಝೊಮ್ಯಾಟೋದನು. ಓಡಿಸ್ತಾನೆ ಸರಿಯಾಗಿ ಹೊಡಿತಾನೆ ಮಾತ್ರ. ಇವಾಗ 12 ಕಿಲೋಮೀಟ್ರ್ ಹೋಗ್ಬೇಕು ನೋಡಿ ಡ್ರಾಪ್ ಮಾಡೋಕ್ಕೆ. ಕೊಟ್ಟಿರೋದೇ 200 ರೂಪಾಯಿ.
ಅಲ್ಲಿಂದ 5 ಕಿಲೋಮೀಟ್ರ್ ಪಿಕಪ್ಪು, ಅಂದರೆ 5 ಕಿಲೋಮೀಟ್ರ್ ಇವಾಗ ಡ್ರಾಪ್ ಮಾಡಿದ್ದೀನಿ. ಇವಾಗ 12 ಟೋಟಲ್ 20 ಕಿಲೋಮೀಟ್ರು. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಅಷ್ಟೇ. ಇರಿ, ಇದನ್ನು ಡ್ರಾಪ್ ಆದಮೇಲೆ ಸಿಗ್ತೀನಿ. ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಇದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು ಇದುವರೆಗೂ 577 ಹೊಡೆದಿದ್ದೀನಿ. ಇರಿ ತೋರಿಸ್ತೀನಿ. 577 ಹೊಡೆದಿದ್ದೀನಿ. ಎಷ್ಟು 9 ಆರ್ಡ್ರ್ ಕೌಂಟಿಂಗ್ಸು. ಇದೊಂದು ಡ್ರಾಪ್ ಕೊಟ್ಟರೆ ಇರಿ, ಡ್ರಾಪ್ ಕೊಟ್ಬಿಡೋಣ. 11 ಗಂಟೆ ಆಯಿತು. 5 ಸ್ಟಾರ್ ಹೋಗೋ ಬೇಗ. 48 ರೂಪಾಯಿ ಕೊಟ್ಟಿದ್ದ. ಗೋ ಆಫ್ಲೈನು. ಇದುವರೆಗೂ ನಾನು ಹೊಡೆದಿರೋದು ಅರ್ನಿಂಗ್ಸ್ ಎಷ್ಟಪ್ಪ ಅಂದರೆ 626 ರೂಪಾಯಿ ಹೊಡೆದಿದ್ದೀನಿ. 10 ಆರ್ಡ್ರಿಗೆ 626 ಪ್ಲಸ್ಸು 275 ರೂಪಾಯಿ ಇನ್ಸೆಂಟಿವ್. ಇರಿ ಲೆಕ್ಕ ಹಾಕ್ಬಿಡೋಣ. 626 ಪ್ಲಸ್ 275. ಓಹೋ 626 ಪ್ಲಸ್ 275 ಟೋಟಲ್ 900 ರೂಪಾಯಿ ಅರ್ನಿಂಗ್ಸ್ ಆಯಿತು. ಬರೀ ಎಷ್ಟು 4 ಅವರ್ ಕೆಲಸ ಮಾಡಿದ್ದೀನಿ. 7ರಿಂದ ಕರೆಕ್ಟ್ 11 ಗಂಟೆವರೆಗೂ. ಎಷ್ಟಪ್ಪ ಗಾಡಿ ಕಿಲೋಮೀಟರ್ಸ್ ಲೆಕ್ಕನೇ ಮಾಡಿಲ್ಲ. ಆಲ್ಮೋಸ್ಟ್ 4 ಕಿಲೋಮೀಟ್ರಿಗೆ ಎಷ್ಟು 4 ಅವರ್ಗೆ ಮಾಡಿರೋದು 900 ರೂಪಾಯಿ ಅರ್ನಿಂಗ್ಸ್. ಝೊಮ್ಯಾಟೋದಲ್ಲಿ ಫಸ್ಟ್ ಟೈಮ್ ಇನ್ಸ್ಟಿಟ್ಯೂಟ್ ಎಲ್ಲ ಸೇರಿಸ್ಬಿಟ್ಟು, ಅದು ಇನ್ಸ್ಟಿಟ್ಯೂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ನೋಡೋಣ. ಇವಾಗ ನಾನು ಇಲ್ಲಿಂದ ಆಲ್ಮೋಸ್ಟ್ ಒಂದು 5ರಿಂದ 6 ಕಿಲೋಮೀಟ್ರು ನಾನು BL ಕ್ವಾರ್ಟರ್ಸಲ್ಲಿದ್ದೀನಿ. ಇವಾಗ ಇಲ್ಲಿಂದ ಹೋಗ್ಬೇಕು. ಇವಾಗ ನಾನು ಮನೆಗೆ ಆಲ್ಮೋಸ್ಟು ಗಂಗಾನಗರಕ್ಕೆ 7 ಕಿಲೋಮೀಟ್ರ್ ಆಗುತ್ತೆ. ಯಾವನ ಗಾಡಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೀವು ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಿ ಪಾರ್ಟ್ ಟೈಮ್ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹೇಳ್ತಾ ಬರ್ರಿ, ನಾಳೆ ಬದುಕಿದ್ರೆ ನಾಳೆ ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.